ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ವಿನೂತನ ಪ್ರಯತ್ನಗಳ ಮೂಲಕ ಜನಮನ ಗೆದ್ದಿರುವ ಸುವರ್ಣ ನ್ಯೂಸ್ ಈ ಬಾರಿ ದಸರಾ ಹಬ್ಬವನ್ನ ವೀಕ್ಷಕರೊಂದಿಗೆ ವಿಶೇಷವಾಗಿ ಆಚರಿಸಿತು. ಅದು ಸುವರ್ಣ ನ್ಯೂಸ್ ದಸರಾ ಗೊಂಬೆ ಸ್ಪರ್ಧೆ 2011 ಮೂಲಕ. ನಾಡು, ನುಡಿ, ಸಂಸ್ಕೃತಿಯನ್ನ ಎತ್ತಿ ಮೆರೆಸುವ ನವರಾತ್ರಿ ಸಾಂಪ್ರದಾಯಿಕ ಗೊಂಬೆಗಳನ್ನ ಉಳಿಸಿ ಬೆಳೆಸೋ ಸದುದ್ದೇಶದಿಂದಲೇ ಸ್ಪರ್ಧೆ ಆಯೋಜಿಸಿದ್ವಿ. ಅತ್ಯಲ್ಪ ಕಾಲಾವಧಿಯಲ್ಲೇ ಸ್ಪರ್ಧೆಗೆ ಸಿಕ್ಕ ಪ್ರತಿಕ್ರಿಯೆ ಮಾತ್ರ ಅತ್ಯದ್ಭುತ. ಗೊಂಬೆ ಸ್ಪರ್ಧೆಯಿಂದ ಹಿಡಿದು ಪ್ರಶಸ್ತಿ ವಿತರಿಸುವವರೆಗಿನ ಆ ಮಧುರ ಕ್ಷಣಗಳನ್ನ ಮತ್ತಷ್ಟು ರಸವತ್ತಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದೇ ಈ ಹೊತ್ತಿನ ವಿಶೇಷ ಸುವರ್ಣ ಗೊಂಬೆ ಸ್ಪರ್ಧೆ. ನವರಾತ್ರಿ ಅಂದ್ರೇನೆ ಅದು ಗೊಂಬೆಗಳ ಹಬ್ಬ. ಅದರಲ್ಲೂ ಸಾಂಪ್ರದಾಯಿಕ ಗೊಂಬೆಗಳದ್ದೇ ದರ್ಬಾರು, ಕಾರುಬಾರು. ನವರಾತ್ರಿ ಶುರುವಾಗೋಕೆ ಇನ್ನೂ ಕೆಲ ತಿಂಗಳು ಬಾಕಿ ಇರುವಾಗಲೇ ಗೊಂಬೆಗಳ ಅಲಂಕಾರ ಶುರುವಾಗುತ್ತೆ. ಆ ಅದ್ಭುತ ಕ್ಷಣಗಳನ್ನ ಕಣ್ತುಂಬಿಕೊಳ್ಬೇಕು ಅನ್ನೋ ಆಸೆಯಿಂದಲೇ ವೀಕ್ಷಕರ ಮನೆಯತ್ತ ಹೆಜ್ಜೆ ಹಾಕಿದ್ವಿ. ದಸರಾ ಗೊಂಬೆ ಸ್ಪರ್ಧೆಯ ನಿರ್ಣಾಯಕರಾಗಿ 2 ಸೆಲೆಬ್ರಿಟಿ ಸ್ಟಾರ್ಗಳು ನಮ್ಮೊಂದಿಗೆ ಬಂದ್ರು. ಮನೆ ಮುಂದೆ ನಿಂತ ನಮಗೆಲ್ಲ ಅಚ್ಚರಿ ಕಾದಿತ್ತು. ಸಾಂಪ್ರದಾಯಿಕ ಗೊಂಬೆ ಹಬ್ಬಕ್ಕೆ ತಕ್ಕಂತೆ ಸಾಂಪ್ರದಾಯಿಕ ಸ್ವಾಗತ ಸಿಕ್ತು. ಈ ಇಯರ್ ನಮ್ಮ ಮನೆಯಲ್ಲಿ ಸೂರ್ಯಪ್ರಭೆ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ದೀವಿ. ಸೊ ನೀವು ಹಿಂದೆ ನೋಡ್ತಾ ಇರುವಂಥ ಕೃಷ್ಣರಿಗೆ ವರದರಾಜರ ಅಲಂಕಾರ ಅಂತ ಮಾಡಿದ್ದೀವಿ. ಕಾಂಚೀಪುರಮಲ್ಲಿ ಹೇಗಿದೆಯೋ ಹಾಗೆ. ಸೊ ದೇವರು 7 ಪೀಠದ ಮೇಲೆ ಕೂತಿದ್ದಾರೆ. ಹಾಗೆ ಮುಂದೆ ಬ್ರಹ್ಮ ಸಾರಥಿಯಾಗಿ ಕೃಷ್ಣನಿಗೆ ಸೂರ್ಯಪ್ರಭೆಯಲ್ಲಿ ಕರೆದೊಯ್ದುಕೊಂಡು ಹೋಗ್ತಾನೆ. ಅದ್ರ ಕೆಳಗಡೆ ಗಜವಾಹನೋತ್ಸವ ಅಂದ್ಬಿಟ್ಟು ಶ್ರೀರಂಗಮಲ್ಲಿ ನಡೆಯುತ್ತಲ್ಲ, ಅದೇ ಥರ ಅಳವಡಿಸಿದ್ವಿ. ಸೊ ಲಾಸ್ಟ್ ಇಯರ್ ಮೋಹಿನಿ ಅಲಂಕಾರ ಮಾಡಿದ್ವಿ. ಸೊ ಈ ಇಯರ್ ವರದರಾಜರ ಅಲಂಕಾರ ಮಾಡಿ ಕೃಷ್ಣ ಸೂರ್ಯಪ್ರಭೆಯಲ್ಲಿ ರಾರಾಜಿಸ್ತಾ ಇದ್ದಾರೆ. ಗೊಂಬೆ ಕೂರಿಸೋದು ಅಂದ್ರೆ ಅಲ್ಲಿ ಹೆಣ್ಮಕ್ಕಳ ಜಾಣ್ಮೆ, ತಾಳ್ಮೆ ಎರಡೂ ಕಲೆಯ ರೂಪದಲ್ಲಿ ಕೆಲಸ ಮಾಡಿರುತ್ತೆ. ಆದ್ರೆ ಮಲ್ಲೇಶ್ವರಂನ ಸುಶೀಲ್ ಕುಮಾರ್ ಅಚ್ಚುಕಟ್ಟಾಗಿ ಗೊಂಬೆ ಅಲಂಕರಿಸಿದ್ದನ್ನ ನೋಡಿದ್ರೆ ಹೆಂಗಳೆಯರೇ ನಾಚಬೇಕು. ಸುವರ್ಣ ನ್ಯೂಸ್ ಈ ವರ್ಷ ನಮ್ಮ ಮನೆಗೆ ಬೊಂಬೆ ಅಲಂಕಾರ ನೋಡೋಕೆ ಬಂದಿರೋದು ನಮ್ಮ ಭಾಗ್ಯನೇ ಅಂತ ತಿಳ್ಕೊಳ್ಬೋದು. ಜೊತೆಗೆ ಸೆಲೆಬ್ರಿಟಿ ರೂಪಿಕಾ ಅವ್ರು ನಮ್ಮ ಮನೆಗೆ ಬಂದಿದ್ದು ಅದು ಇನ್ನೂ ಹೆಚ್ಚಿನ ಭಾಗ್ಯ ನಮಗೆ. ಸೊ ಇದೇ ವರ್ಷ ಪ್ರತಿ ವರ್ಷ ಹೀಗೆ ನಮ್ಮ ಮನೆಗೆ ಒಬ್ಬೊಬ್ಬರು ಸೆಲೆಬ್ರಿಟಿ ಜೊತೆ ಬಂದರೆ ನಮಗೂ ತುಂಬ ಖುಷಿಯಾಗಿರುತ್ತೆ. ಸೊ ಇದನ್ನು ಸುವರ್ಣ ನ್ಯೂಸ್ ಪ್ರತಿ ವರ್ಷವೂ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ನಮ್ಮ ಅನಿಸಿಕೆ.
ಮಡಿವಾಳದ ರಜನಿಯವರಂತೂ ಸಾಂಪ್ರದಾಯಿಕ ಗೊಂಬೆಗಳನ್ನ ಸೊಗಸಾಗಿ ಅಲಂಕರಿಸಿದ್ರು. ವರ್ಷ ಚೆನ್ನಾಗಿ ಇಕ್ಕಬೇಕು ಅಂತ ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಿ? 20 ವರ್ಷದಿಂದ ಇಕ್ತಾ ಇದ್ದೀನಿ. ನಮ್ಮ ತಾಯಿಯವರ ಇಕ್ತಾ ಇದ್ರು, ಅವ್ರನ್ನಿಂದ ನಾನು ಇಕ್ತಾ ಇದ್ದೆ. ಗೊಂಬೆಗಳನ್ನ ಅಂದ್ರೆ ಎಷ್ಟು ದಿನ ಬೇಕು ನಿಮಗೆ ರೆಡಿ ಮಾಡಿ 4 ದಿವಸ ಆಯ್ತೈತೆ ರೆಡಿ ಮಾಡೋದಕ್ಕೆ. ನಾನು ಬರೀ ನಮ್ಮ ಮನೇಲಿ ಇಷ್ಟು ಚಿಕ್ಕದಾಗಿ ಇಟ್ಕೋತಿದ್ದೆ. ಇದು ನೋಡಿದ್ರೆ ನಾ ಏನು ಮಾಡೇ ಇಲ್ಲ ಅನಿಸುತ್ತೆ. ಅದರಲ್ಲಿ ಎಷ್ಟು ಯೋಚನೆ ಮಾಡಿ ಅದೆಲ್ಲ ರಿಸೆಪ್ಷನ್ ಎಸ್ಪೆಷಲಿ ನನಗೆ ತುಂಬ ಇಷ್ಟ ಆಯಿತು. ನಿಮ್ಮೆಲ್ಲರ ಪ್ರೀತಿ ಅಜ್ಜಿಗೆ ನಮ್ಮ ಕಡೆಯಿಂದ ಸುವರ್ಣ ಟಿವಿಯಿಂದ ಇದು ಬಂದಿತ್ತು. ಬನ್ನೇರುಘಟ್ಟದ ಮಮತಾ ಸೋಮು ಅವರಂತೂ ಬಣ್ಣ ಬಣ್ಣದ ಬೊಂಬೆಗಳಿಗೆ ಕಲರ್ಫುಲ್ ಲೈಟಿಂಗ್ ಕೊಟ್ಟು ಮತ್ತಷ್ಟು ಚಂದವಾಗಿಸಿದ್ದು ಎಲ್ಲರಿಗೂ ಇಷ್ಟವಾಯಿತು. It's not this 9 days. Throughout the year, we start collecting the dolls. And then each and every doll ನಾವೇನು ಮಾಡ್ತೀವಿ ಅಂದರೆ ಅದಕ್ಕೆ ಅಲಂಕಾರ ಮಾಡಿಬಿಟ್ಟು ಕುಂದನ್ ವರ್ಕು, ಲೇಸ್ ವರ್ಕು, ಮುತ್ತು ಎಲ್ಲ ಕೊಟ್ಬಿಟ್ಟು ನಾನು ಒಂದೊಂದು ಡಾಲ್ಗೂ ಅಲಂಕಾರ ಮಾಡ್ಬೇಕಾದ್ರೆ ನನಗೆ ಅನಿಸುತ್ತೆ ಅದಕ್ಕೆ ಜೀವ ತುಂಬ್ತಾ ಇದ್ದೀನಿ ಆ ಡಾಲ್ಗೆ. Congratulations. ಎಷ್ಟು ಶ್ರಮ ಪಟ್ಟು ಮಾಡಿದ್ದೀರಾ. ಐ ಡೋಂಟ್ ಥಿಂಕ್ ದಿಸ್ ಇಸ್ ಇನಫ್. ಇನ್ನಷ್ಟು ಮನೆಗಳಿಗೆ ಭೇಟಿ ನೀಡೋದಿದೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ ತಗೊಂಡು ವಾಪಸ್ ಬನ್ನಿ.